ನಟ ರಮೇಶ್ ಭಟ್ ಅವರು ಕುಂದಾಪುರದ ಪುಟ್ಟ ಹಳ್ಳಿಯೊಂದರಲ್ಲಿ ಬೆಳೆದವರು. ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪನೊಂದಿಗೆ ಬೆಂಗಳೂರಿಗೆ ಬಂದು ಪುಟ್ಟ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದವರು. ಇಷ್ಟು ದೊಡ್ಡ ನಟನಾಗಿದ್ದೇಕೆ, ಇವರ ಕುಟುಂಬದ ಹಿನ್ನೆಲೆಯಾದರೂ ಏನು ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಚಿಕ್ಕ ವಯಸ್ಸಿನಿಂದಲೇ ನಟನೆಯಲ್ಲಿ ಆಸಕ್ತಿ ಹೊಂದಿದ ರಮೇಶ್ ಭಟ್ ಅವರಿಗೆ ಅವರ ಶಾಲಾ ಶಿಕ್ಷಕರು ನಾಟಕ ಕಲಾ ಪ್ರದರ್ಶನಗಳಿಗೆ ಹೋಗಲು ಹುರಿದುಂಬಿಸುತ್ತಿದ್ದರಂತೆ. ಆಗಲೇ ಅವರಿಗೆ ನಾನು ಒಬ್ಬ ಕಲಾವಿದನಾಗುತ್ತೇನೆ ಎನ್ನುವ ಭರವಸೆ ಬಂದಿತ್ತು. ಹೊಟ್ಟೆ ಪಾಡಿಗಾಗಿ ಚಿಕ್ಕ ಅಂಗಡಿಯನ್ನ ಇಟ್ಕೊಂಡಿದ್ದ ರಮೇಶ್ ಭಟ್ ನಾಟಕದಲ್ಲಿ ಪಾತ್ರ ಮಾಡುವ ಮೂಲಕ ಅವಕಾಶ ಒಲಿದು ಬಂದಾಗ ಯಾವತ್ತೂ ಬಿಟ್ಟಿರಲಿಲ್ಲ. ಜೊತೆಗೆ ಪ್ರತಿದಿನ ನಾಟಕದ ಅಭ್ಯಾಸವನ್ನ ಕೂಡ ಮಾಡ್ತಿದ್ರು. ನಂತರ ರಮೇಶ್ ಭಟ್ ಅವರಿಗೆ ದೊಡ್ಡ ಗುರುತು ಸಿಕ್ಕಿದ್ದು ಶಂಕರ್ ನಾಗ್ ಅವರಿಂದ. ಹೌದು, ಶಂಕರ್ ನಾಗ್ ಅವರು ಮನೆ ನಡೆಸಲು ಹಾಕಿಕೊಂಡಿದ್ದ ಅಂಗಡಿಯನ್ನ ಬಿಟ್ಟು ಹೇಗೆ ಸಿನಿರಂಗಕ್ಕೆ ಕಾಲಿಡಲಿ ಎಂದು ಯೋಚಿಸುತ್ತಿದ್ದ ರಮೇಶ್ ಭಟ್ ಅವರಿಗೆ, ನೀನು ಅಲ್ಲಿ ಗಳಿಸುತ್ತಿರುವ ಹಣವನ್ನ ಇಲ್ಲಿಂದಲೂ ಕೂಡ ಗಳಿಸಬಹುದು ಎಂದು ಹೇಳ್ತಾರೆ. ಅವರ ಭರವಸೆ ಮೇಲೆ ಭರವಸೆಯನ್ನ ಇಟ್ಟು ಹೊರಟ ನಟ ಮೊದಲು ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರ ನಿರ್ಮಾಣ ಮಾಡಿದ್ರು. ನಂತರದ ಸಿನಿಮಾದಲ್ಲಿ ಹಾಸ್ಯ ಪಾತ್ರ ಮಾಡಿ ಎಲ್ಲರ ಮನ ಗೆದ್ದಿದ್ದರು. ನಟ ರಮೇಶ್ ಭಟ್ ಅವರು ಬ್ರ್ಯಾಂಡ್ ಡಿಸೈನರ್ ಮುದ್ರಣವನ್ನು ಹಾಕಿಕೊಂಡಿದ್ದಾರೆ. ಸದ್ಯ ಅದನ್ನು ಅವರ ಮಗ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡ ನಟ ರಮೇಶ್ ಸದ್ಯ ಕನ್ನಡ ಸಿನಿ ರಂಗದ ಮೈಲುಗಲ್ಲಾಗಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.